ಪೆಮ್ಮನಹಳ್ಳಿ ಸರ್ಕಾರಿ ಶಾಲೆಯಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆ. ಪೆಮ್ಮನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಶಾಲೆಯ ಆವರಣದಲ್ಲಿ ಧ್ವಜಾರೋಹಣ ನೆರವೇರಿಸಿ ವಿದ್ಯಾರ್ಥಿಗಳು ದೇಶಭಕ್ತಿ ಗೀತೆಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಸ್ವಾತಂತ್ರ್ಯ ದಿನಾಚರಣೆಯ ಮಹತ್ವವನ್ನು ಸಾರಿದರು. ಶಾಲೆಯ ಮುಖ್ಯ ಶಿಕ್ಷಕರಾದ ಡಿ. ಗೋವಿಂದಯ್ಯ ಅವರ ನೇತೃತ್ವದಲ್ಲಿ ಶಾಲೆಯ ಶೈಕ್ಷಣಿಕ ಚಟುವಟಿಕೆಗಳು ಹಾಗೂ ವಿದ್ಯಾರ್ಥಿಗಳ ಅಭಿವೃದ್ಧಿಗೆ ಕೈಗೊಂಡಿರುವ ಕಾರ್ಯಗಳಿಗೆ ಪೆಮ್ಮನಹಳ್ಳಿ ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಮುಖ್ಯ ಶಿಕ್ಷಕರಾದ ಡಿ. ಗೋವಿಂದಯ್ಯ ಮಾತನಾಡಿ, ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಮತ್ತು ಬಲಿದಾನವನ್ನು ಸ್ಮರಿಸುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣ ಪಡೆದು ದೇಶದ ಜವಾಬ್ದಾರಿಯುತ ನಾಗರಿಕರಾಗಿ ರೂಪುಗೊಳ್ಳಬೇಕು ಎಂದು ಡಿ. ಗೋವಿಂದಯ್ಯ ಅವರು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಸಮಾಜ ಸೇವಕರಾದ ರಂಗಸ್ವಾಮಯ್ಯ, ಎಸ್ಟಿಎಂಸಿ ಅಧ್ಯಕ್ಷರಾದ ರವಿಕುಮಾರ್, ಮುಖ್ಯ ಶಿಕ್ಷಕರಾದ ಗೋವಿಕುಮಾರ್, ಸುಖ್ಯ ಶಿಕ್ಷಕರಾದ ಗೋವಿಂದಯ್ಯ, ಸಹ ಶಿಕ್ಷಕಿದ ಜಯಮಂಗಳ್, ಚಂದ್ರಣ್ಣ ಶ್ರೀರಾಂಪುರ, ಪೆಮ್ಮನಹಳ್ಳಿ ಚಿಕ್ಕರಾಜು, ಹನುಮಾನ್ ರಸಪ್ಪ, ಈಶಣ್ಣ, ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಮಕ್ಕಳು ಎಷ್ಟು ಖುಷಿಪಟ್ಟು ಅಂತ ಅಣ್ಣ ನಿಮ್ಗೆ ಗೊತ್ತಿದೆ. ನಮ್ಮ ಮಕ್ಕಳು ಎಷ್ಟು ಖುಷಿಪಟ್ಟ ನಿಮಗೂ ಖುಷಿಯಾಗಿರ್ಬೋದು. ಹಾಗಾಗಿ ನಮ್ಮ ಶಾಲೆಯ ಪರವಾಗಿ, ನಮ್ಮ STMC ಪರವಾಗಿ ಮತ್ತು ನಮ್ಮ ಊರಿನ ಗ್ರಾಮಸ್ಥರ ಪರವಾಗಿ ಅವರಿಗೆ ಒಂದು ಸಣ್ಣ ಸನ್ಮಾನ ಕಾರ್ಯಕ್ರಮವನ್ನ ಮಾಡಿಕೊಡ್ಬೇಕು ಅಂತ ನಮ್ಮ ಊರಿನ ಎಲ್ಲ ಗಣ್ಯರಲ್ಲಿ ನಾವು ಸ್ವತಂತ್ರವನ್ನು ನಾವು ಮುನ್ನಡೆಸ್ಕೊಂಡು ಹೋಗ್ಬೇಕು. ನಾವು ಇದು ಸಾರ್ವಜನಿಕ ಸೌಲಭ್ಯಗಳಿಗೆ ಯಾವುದೇ ರೀತಿ ನಾವು ಸೌಲಭ್ಯಗಳಿಗೆ ಧಕ್ಕೆ ಉಂಟು ಮಾಡಬಾರ್ದು. ಆ ಸೌಲಭ್ಯಗಳನ್ನು ನಾವು ನಮ್ಮ ಸ್ವಂತ ವೈಯಕ್ತಿಕವಾಗಿ ನಾವು ಖಾಸಗಿ ಸ್ವತ್ತನ್ನು ಯಾವ ರೀತಿ ನಾವು ನೋಡ್ಕೊಂತೀವೋ ಅದೇ ರೀತಿ ಸಾರ್ವಜನಿಕ ಸ್ವತ್ತುಗಳನ್ನು ನಾವು ಬಳಸ್ಕೊಂಡು ಹೋಗ್ಬೇಕು. ಈ ರೀತಿ ನೀವೆಲ್ಲರೂ ಸಹ ಸಮಯಕ್ಕೆ ಸರಿಯಾಗಿ ಆಗಮಿಸಿದ್ರ. ಇಂದು ಪ್ರಧಾನಮಂತ್ರಿಯವರು ದೆಹಲಿಯಲ್ಲಿ ಕೆಂಪು ಕೋಟೆಯ ಮೇಲೆ ಧ್ವಜಾರೋಹಣವನ್ನು ಮಾಡ್ತಾರೆ. ಅದೇ ರೀತಿ ನಾವು ಸಹ ನಮ್ಮ ಶಾಲೆಯಲ್ಲಿ, ನಮ್ಮ ಪುಟ್ಟ ಶಾಲೆಯಲ್ಲಿ ನಾವು ಆಚರಣೆ ಮಾಡಿದ್ದೀವಿ. ನೀವು ಸಹ ಮುಂದೆ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು. ನೀವು ಅಳವಡಿಸ್ಕೊಂಡು ಹೋಗ್ತಾ ಇರ್ಬೇಕು. ಈಗೆಲ್ಲ ನೋಡಿ ನಮ್ಮ ಶಾಲೆಯಲ್ಲಿ ಎಷ್ಟು ಜನ ಸೇರಿದರೆ, ಎಷ್ಟು ಪುಟ್ಟ ಶಾಲೆ, ಅದರಲ್ಲೂ ಸಹ ನಾವು ಇಷ್ಟು ವಿಜೃಂಭಣೆಯಿಂದ ಖುಷಿಯಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಇದೇ ರೀತಿ ನಾವು ದೇಶ ಸೇವೆಗೋಸ್ಕರ ನಾವು ಸದಾ ನಮ್ಮ ಜೀವನವನ್ನು ಮುಡುಪಾಗಿಡ್ಬೇಕು. ಅಂದ್ರೆ ನಮ್ಮ ಆಸ್ತಿ ಕಳಿಬೇಕು, ನಮ್ಮ ಮನೆ ಕಳಿಬೇಕು ಅನ್ನೋದಲ್ಲ, ನಮ್ಮ ಕೈಲಾದಷ್ಟು ಸಹಾಯ ಮಾಡೋಣ ನಾವು. ಅರ್ಥ ಆಯ್ತಾ? ಅದರಲ್ಲೂ ಇಷ್ಟನ್ನು ಮಾತನ್ನು ಹಾಡಲು ಅವಕಾಶ ಕೊಟ್ಟಂತಹ ನಿಮ್ಮೆಲ್ಲರಿಗೂ ಸಹ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಾ ಜೈ ಹಿಂದ್, ಜೈ ಭಾರತ ಮಾತೆ. रोमियो रोमियो कल के रोमियो भोली शक्ल वाले सारे के सारे पर रोमियो रोमियो भड़के प्रेमियो काहे गल पड़े हो बिन बुलाए बरातियों. ले तू गई गले जा सके में हमर ले जा, ये तो चोरी से है सीना जोरी.
ಎಮ್ಮಳ್ಳಿ ಶಾಲೆಯಲ್ಲಿ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅತಿ ವಿಜೃಂಭಣೆಯಿಂದ ಎಲ್ಲ ಗ್ರಾಮಸ್ಥರು, ಮುಖಂಡರು, ಮಹಿಳೆಯರು, ಮಕ್ಕಳ ಒಂದಿಗೆ ಸೇರಿ ಈ ದಿವಸ ತುಂಬ ವಿಜೃಂಭಣೆಯಿಂದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡಿದ್ದೇವೆ. ಎಲ್ಲರಿಗೂ ತುಂಬ ಸಂತೋಷದ ಸಂಗತಿ. ಇವತ್ತು 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ. ನಮಗೆ ಸ್ವಾತಂತ್ರ್ಯ ಬಂದು 80 ವರ್ಷ ಆಯಿತು. 1947 15ನೇ ತಾರೀಕು ಸ್ವಾತಂತ್ರ್ಯ ಸಿಕ್ಕಿದ್ದು. ಆದರೆ ಬ್ರಿಟಿಷರ ಕುತಂತ್ರದಿಂದ ನಮ್ಗೆ 14ನೇ ತಾರೀಕು ಸ್ವಾತಂತ್ರ್ಯ ರಾತ್ರಿ ಸಿಕ್ಕಿತ್ತು ನಮಗೆ. ಯಾಕೆಂದರೆ 15ನೇ ತಾರೀಕು ಅವತ್ತು ಶುಭ ದಿನ ಅಲ್ಲ ಅಂಥೇಳಿ ನಮಗೆ ಗಂಡಾಂತರಿಗೂ ಬರೀ ನಮ್ಮ ಇಂಡಿಯಾಕ್ಕೆ ಅಂತೇಳಿ 15ನೇ ತಾರೀಕು ಸ್ವಾತಂತ್ರ್ಯವನ್ನು ಕೊಟ್ಟಂಥ ಬ್ರಿಟಿಷರು. ಹಾಗೆ ನಮ್ಮ ಮುಖಂಡರು ಆ 15ನೇ ತಾರೀಕು ಬೇಡ, 14ನೇ ತಾರೀಕು ರಾತ್ರಿ 12 ಗಂಟೆಗೆ ನಮ್ಮ ಸ್ವಾತಂತ್ರ್ಯ ಕೊಟ್ಟರೆ ನಮ್ಮ ದೇಶಕ್ಕೆ ಒಳ್ಳೆದಾಗ್ತದೆ ಅಂತಕ್ಕಂಥ ಭಾವನೆಯಿಂದ ರಾತ್ರಿ 12 ಗಂಟೆಗೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದಂತಕ್ಕಂಥದ್ದು. ಹಾಗಾಗಿ ಬ್ರಿಟಿಷರ ಕುತಂತ್ರದಿಂದ ನಮಗೆ ಇವತ್ತಿನ ದಿವಸ 15ನೇ ತಾರೀಕು ಸ್ವಾತಂತ್ರ್ಯ ಅಂಥೇಳಿ ನಾವೆಲ್ಲರೂ ಕೂಡ ಪರಿಗಣಿಸಿದ್ದೇವೆ. ಅದೇ ರೀತಿ ಇವತ್ತು ಈ ಶಾಲೆಯಲ್ಲಿ ಈ ಗ್ರಾಮಸ್ಥರು, ಮುಖಂಡರು ನಾವೆಲ್ಲರೂ ಸೇರಿ ಈ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅತಿ ವಿಜೃಂಭಣೆಯಿಂದ ಮಾಡಿದ್ದೇವೆ. ಇನ್ನು ಮುಂದಿನ ವರ್ಷಕ್ಕೂ ಕೂಡ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇನ್ನೂ ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಹೇಳಿ ನನ್ನ ಭಾವನೆ.